ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬ್ಲೌಸ್ಗೆ ಸಿಂಪಲ್ಲಾಗಿ ಯಾವ ರೀತಿ ಡಿಸೈನ್ ಮಾಡ್ಕೋಬೇಕು ಅಂತ ತೋರಿಸ್ತೀನಿ. ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೂ ಪಕ್ಕದಲ್ಲಿರೋ ಬೆಲ್ಲೈಕನ್ನನ್ನು ಕೂಡ ಕ್ಲಿಕ್ ಮಾಡಿ. ಹಾಗೆ ಮಾಡೋದ್ರಿಂದ ನನ್ನ ಎಲ್ಲ ವೀಡಿಯೋಸ್ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುತ್ತೆ. ಓಕೆ ಫ್ರೆಂಡ್ಸ್, ಹಾಗಾದರೆ ಈ ಡಿಸೈನನ್ನು ಯಾವ ರೀತಿ ನಾವು ನಾರ್ಮಲ್ ನೀಡಲಲ್ಲಿ ಹಾಕ್ಕೋಬೋದು ಅನ್ನೋದನ್ನು ತೋರಿಸ್ತೀನಿ. ಮೊದಲಿಗೆ ಕ್ಲಾತನ್ನು ತಗೊಂಡು ಮಾರ್ಕ್ನ ಹಾಕ್ಕೊಳ್ಳೋಣ. ಕ್ಲಾತ್ ನಾನು ಇದನ್ನು ತಗೊತಾ ಇದ್ದೀನಿ. ಈ ಕಡೆ ನೋಡಿ, ಆರೆಂಜ್ ಕಲರ್ ಕ್ಲಾತನ್ನು ನಾನು ಹಾಕಿದ್ದೀನಲ್ಲ. ಸ್ಲೀವ್ಸನ್ನ ನಾವು ಡಿಸೈನ್ ಮಾಡ್ಕೋಬೇಕಾದ್ರೆ ಈ ಕಡೆ ಶಾರ್ಟೇಜ್ ಇರುತ್ತೆ ಕ್ಲಾತು, ಹಾಗಾಗಿ ಬೇರೆ ಕ್ಲಾತನ್ನು ಈ ರೀತಿ ನಾವು ಒಂದು ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ನಾನು ಫಸ್ಟೇ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಮೊದಲು ನಾವು ಇದಕ್ಕೆ ಸ್ಲೀವ್ಸು ಪ್ಯಾಟ್ರನನ್ನು ಮಾರ್ಕ್ ಮಾಡ್ಕೋಬೇಕು. ಸ್ಲೀವ್ಸ್ಗೆ ಹಾಕೋದ್ರಿಂದ ಬ್ಯಾಕ್ ಪಾರ್ಟ್ ಹಾಕಿದಾಗ ಬ್ಯಾಕ್ ಪಾರ್ಟು, ಫ್ರಂಟ್ ಹಾಕಿದಾಗ ಫ್ರಂಟ್ ಪಾರ್ಟನ್ನು ನಾವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ನಾನು ಸ್ಲೀವ್ಸನ್ನು ಒಂದು ಲೆಕ್ಕನ ಪತ್ರಿಕೆಯಲ್ಲಿ ಈ ರೀತಿ ಫಸ್ಟೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಎಲ್ಲಿಗೆ ನಾವು ಹಾಕಬೇಕು ಅಂತ ನೋಡಿಕೊಂಡು ಅದನ್ನು ಇಟ್ಕೊಂಡು ಈ ರೀತಿ ನೀಟಾಗಿ ಮಾರ್ಕನ್ನು ಹಾಕ್ಕೊಳ್ಳಿ. ಔಟ್ಲೈನ್ಸ್ ಎಲ್ಲ ಕೂಡ ಈ ರೀತಿ ಕರೆಕ್ಟಾಗಿ ಹಾಕ್ಕೋಬೇಕು. ಸುತ್ತಲೂ ಕೂಡ ಹಾಕ್ಕೋಬೇಕು. ಎಕ್ಸ್ಟ್ರಾ ಮಾರ್ಜಿನ್ ಎಲ್ಲಿಗೆ ಬರುತ್ತೆ ಅದನ್ನು ಕೂಡ ನೀಟಾಗಿ ಈ ರೀತಿ ಹಾಕ್ಕೊಳ್ಳಿ. ಕೆಳಗಡೆ ಮೇಲೆ ಎಲ್ಲ ಸೈಡು ಕೂಡ ಈ ರೀತಿ ನೀಟಾಗಿ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅನ್ನೋದನ್ನು ನೋಡಿಕೊಂಡು ಮಾರ್ಕನ್ನು ಹಾಕ್ಕೊಳ್ಳಿ. ನೋಡಿ, ಈ ರೀತಿ ನಾನು ಸ್ಲೀವ್ಸನ್ನು ಫಸ್ಟು ಮಾರ್ಕ್ ಹಾಕ್ಕೊತಾ ಇದ್ದೀನಿ. ಇದು ಸ್ಲೀವ್ಸ್ ಪ್ಯಾಟ್ರನ್ನು. ಈಗ ಇದಕ್ಕೆ ನಾವು ಡಿಸೈನನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಈ ಮಾರ್ಕಿಂಗ್ ಎಲ್ಲ ಕೂಡ ಹಾಕ್ಕೊಂಡ್ಮೇಲೆ ಈಗ ಇದನ್ನು ನಾವು ಈ ರಿಂಗಿಗೆ ಫಿಟ್ಟಿಂಗ್ ಮಾಡ್ಕೋಬೇಕು. ಸ್ಕ್ರೂ ಇರೋ ಅಂಥದ್ದು ಮೇಲೆ ಬರಬೇಕು. ಸ್ಕ್ರೂ ಇಲ್ಲದೆ ಇರೋವಂಥ ರಿಂಗನ್ನು ಕೆಳಗಡೆಗೆ ಈ ರೀತಿ ಇಟ್ಕೋಬೇಕು. ನೆಲದ ಮೇಲೇ ಇಟ್ಕೊಂಡು ಯಾವಾಗಲೂ ಕೂಡ ಕ್ಲಾತನ್ನು ಇದಕ್ಕೆ ಸೆಟ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ನೀಟಾಗಿ ಕ್ಲಾತನ್ನು ಹರಡ್ಕೊಂಡು ಫಸ್ಟ್ ಈ ರೀತಿ ರಿಂಗನ್ನು ಅಟ್ಯಾಚ್ ಮಾಡ್ಕೊಳ್ಳಿ. ಈಗ ಅಟ್ಯಾಚ್ ಮಾಡ್ಕೊಂಡ್ಮೇಲೆ ಈಗ ಸ್ಕ್ರೂನ ಫುಲ್ ಟೈಟ್ ಮಾಡ್ಕೋಬೇಕು. ಈ ರೀತಿ ನೀಟಾಗಿ ಟೈಟ್ ಮಾಡ್ಕೊಬಿಡಿ. ಸ್ಕ್ರೂ ಎಲ್ಲ ಕೂಡ ಟೈಟ್ ಮಾಡ್ಕೊಂಡ್ಮೇಲೆ ಈಗ ಕ್ಲಾತನ್ನು ನೋಡಿ, ನಾನು ಈ ಕಡೆ ಹೇಳಿರ್ತೀನಿ ಆ ಟೈಪು ಕ್ಲಾತನ್ನು ಈ ರೀತಿ ಸುತ್ತಲೂ ಕೂಡ ಎಳ್ಕೋಬೇಕು. ಎಲ್ಲೂ ಕೂಡ ಕ್ಲಾತು ಲೂಸ್ ಇರಬಾರ್ದು. ನಾವೇನಾದರೂ ಅದ್ರ ಮೇಲೆ ಕೈನ ಈ ಥರ ಹೊಡೆದಾಗ ಅಥವಾ ಏನಾದರೂ ಹಾಕಿದಾಗ ಅದು ಬೌನ್ಸ್ ಆಗುತ್ತಲ್ವ, ಆ ರೀತಿ ನಮಗೆ ಅನ್ನಿಸ್ಬೇಕು. ಬಾಲ್ ಏನಾದರೂ ಅದ್ರ ಮೇಲೆ ಹಾಕಿದಾಗ ಬಾಲ್ ಅದ್ರ ಮೇಲೆ ಬೌನ್ಸ್ ಆಗುತ್ತಲ್ವ, ಆ ಟೈಪು ಬರಬೇಕು. ನೋಡಿ, ಈ ರೀತಿ ಹೊಡೆದಾಗ ಅದು ಫುಲ್ಲು ಫಿಟ್ಟಾಗಿರಬೇಕು. ಎಲ್ಲಾದರೂ ಲೂಸ್ ಇತ್ತು ಅಂದರೆ ಕ್ಲಾತನ್ನು ಈ ರೀತಿ ಸುತ್ತಲೂ ಕೂಡ ಟೈಟಾಗಿ ಎಳ್ಕೊಂಡು ಈ ರೀತಿ ಸೆಟ್ ಮಾಡ್ಕೋಬೇಕು. ನಂತರನೇ ನಾವು ವರ್ಕ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಈಗಿದು ಫಿಟ್ಟಿಂಗ್ ಆಗಿದೆ. ಈಗ ಇದನ್ನು ನಾನು ಸ್ಟ್ಯಾಂಡಲ್ಲಿ ಈ ರೀತಿ ಇಟ್ಕೊತೀನಿ. ಈ ರೀತಿ ಸ್ಟ್ಯಾಂಡಲ್ಲಿ ಹಾಕೋದ್ರಿಂದ ನಾವು ಈಸಿಯಾಗಿ ವರ್ಕನ್ನು ಮಾಡ್ಕೊಳ್ಳೋದಕ್ಕೆ ನಮಗೆ ಕಂಫರ್ಟಬಲ್ಲಾಗಿ ಇರುತ್ತೆ. ಈಗ ಇದಕ್ಕೆ ನಾನು ಸಿಂಪಲ್ಲಾಗಿರೋವಂಥ ಡಿಸೈನನ್ನು ತೋರಿಸ್ತೀನಿ. ಇದಕ್ಕೆ ನಾನು ಶುಗರ್ ಬೀಡ್ಸು ಸ್ಮಾಲ್ ಸೈಜ್ ಬರುತ್ತಲ್ಲ ಅದನ್ನು ತಗೊಂಡಿದ್ದೀನಿ. ಇದು ಆ್ಯಂಕರ್ ಥ್ರೆಡ್ ಯೆಲ್ಲೋ ಕಲರ್ ತಗೊಂಡಿದ್ದೀನಿ. ನಾರ್ಮಲ್ ಥ್ರೆಡ್ಡನ್ನು ತಗೊಂಡಿದ್ದೀನಿ. ಸ್ವಲ್ಪ ದೊಡ್ಡ ಸೈಜು ನೀಡಲ್ಲು ಮತ್ತು ಶುಗರ್ ಬೀಡ್ಸನ್ನು ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ನಂಬರ್ 10ದು ಸಣ್ಣ ನೀಡಲ್ ಬರುತ್ತೆ ಅದು. ಹಾಗೆಯೇ ಸ್ವಲ್ಪ ದೊಡ್ಡ ಸೈಜು ಬೀಡ್ಸನ್ನು ತಗೊಂಡಿದ್ದೀನಿ. ಈಗ ಇದನ್ನು ಯಾವ ರೀತಿ ಹೊಲ್ಕೋಬೇಕು ಅಂತ ತೋರಿಸ್ತೀನಿ. ಸಣ್ಣ ನೀಡಲ್ಗೆ ನಾರ್ಮಲ್ ಥ್ರೆಡ್ಡನ್ನು ಹಾಕ್ಕೊಂಡಿದ್ದೀನಿ. 2 ಎಳೆ ಹಾಕ್ಕೊಂಡ್ರೂ ಕೂಡ ಸಾಕಾಗುತ್ತೆ. ಈಗ ಇದನ್ನು ನೋಡಿ, ದಾರನ ಕೆಳಗಡೆಯಿಂದ ನೀಡಲ್ ಫಸ್ಟು ನಾವು ಮೇಲೆಗೆ ತಗೋಬೇಕು. ಈ ಲೈನ್ ಮೇಲೇ ಫಸ್ಟು ನಾನೊಂದು ಲೈನನ್ನು ಈ ಬೀಡ್ಸು ಸ್ಟಿಚ್ ಮಾಡ್ಕೊಬಿಡ್ತೀನಿ. ಮೇಲೆಗೆ ತಗೊಂಡ್ಮೇಲೆ ಈ ಶುಗರ್ ಬೀಡ್ಸನ್ನು ಒಂದು 4-5 ಬೀಡ್ಸ್ ಥರ ಇದಕ್ಕೆ ಹಾಕ್ಕೊಳ್ಳಿ. ನಾನು ಫಸ್ಟೇ 2 ಸ್ಟಿಚ್ ಮಾಡಿಟ್ಟಿದ್ದೀನಿ. ನೋಡಿ, ಅದು ವಿಡಿಯೋ ಮಿಸ್ ಆಯಿತು ಸ್ಟಾರ್ಟಿಂಗ್ದು, ಹಾಗಾಗಿ ಈಗ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಒಂದು 4 ಬೀಡ್ಸ್ ಅಥವಾ 5 ಬೀಡ್ಸನ್ನು ಹಾಕ್ಕೊಳ್ಳಿ. ಹಾಕ್ಕೊಂಡು ಈ ರೀತಿ ನೀಟಾಗಿ ಎಳ್ಕೊಂಡು ಈಗ ನೀಡಲ್ನ ಫಸ್ಟು ಕೆಳಗಡೆಗೆ ಎಳ್ಕೋಬೇಕು. ಎಳ್ಕೊಂಡು ಈಗ ಮತ್ತೆ ಅದೇ ಪ್ಲೇಸಲ್ಲಿ ಸ್ವಲ್ಪ ಬ್ಯಾಕಿಗೆ ಬಂದು, ಅಂದರೆ ಒಂದು ಬೀಡಷ್ಟು ಬ್ಯಾಕಿಗೆ ಬಂದು ಮೇಲೆಗೆ ತಗೊಂಡು ಈಗ ಲಾಸ್ಟ್ ಬೀಡಿಂದ ನೀಡಲ್ನ ಮತ್ತೆ ಆಚೆಗೆ ತಗೊಳ್ಳಿ. ಈ ರೀತಿ ಲಾಸ್ಟ್ ಬೀಡಿಂದ ಮತ್ತೆ ನಾವು ಆಚೆಗೆ ತೆಗೆಯೋದ್ರಿಂದ ಕಂಟಿನ್ಯೂಟಿ ಅನ್ನೋದು ಕರೆಕ್ಟಾಗಿ ಇರುತ್ತೆ. ಎಲ್ಲೂ ಕೂಡ ನಮಗೆ ಗ್ಯಾಪ್ ಬರ್ದಿರ ನೀಟಾಗಿ ಬರುತ್ತೆ. ಹಾಗಾಗಿ ನೋಡಿ, ಪ್ರತಿ ಸಲನೂ ಮಣಿಗಳನ್ನ ಸೇರಿಸ್ಕೋಬೇಕು. ಕೆಳಗಡೆಗೆ ದಾರನ ಎಳ್ಕೋಬೇಕು. ಮತ್ತು ನೀಡಲ್ನ ಮೇಲೆಗೆ ತಂದು ಲಾಸ್ಟ್ ಬೀಡಲ್ಲಿ ಈ ರೀತಿ ಸೇರಿಸ್ಕೊಂಡು ಆಚೆಗೆ ತಗೋಬೇಕು. ಈ ರೀತಿ ಆ ಲೈನ್ ಫುಲ್ಲು ಕೂಡ ಈ ಮಣಿಗಳನ್ನು ಹೊಲ್ಕೊಳ್ತಾ ಬರಬೇಕು. ನೋಡಿ, ಒಂದೊಂದಾಗಿ ಈ ರೀತಿ ಮಣಿಗಳು 4-5 ಹಾಕ್ಕೊಳ್ಳಿ. ಜಾಸ್ತಿ ಹಾಕ್ಕೊಂಡ್ರೆ ಮಧ್ಯೆ ಗ್ಯಾಪ್ ಇರುತ್ತಲ್ವ, ಆ ಗ್ಯಾಪು ಮೇಲೆಗೆ ಎತ್ಕೊಂಡಂಗೆ ಕಾಣಿಸುತ್ತೆ. ಹಾಗಾಗಿ ಒಂದು 4-5 ಮಣಿಗಳಂದರೆ ಸಾಕು. ಅದಕ್ಕಿಂತ ಜಾಸ್ತಿ ಮಣಿಗಳನ್ನ ಒಂದೇ ಸಲ ನಾವು ಸ್ಟಿಚ್ ಮಾಡ್ಕೋಬಾರ್ದು. ಈ ರೀತಿ ಪ್ರತಿ ಸಲನೂ
ಹೊಲ್ಕೊಳ್ತಾ ಬರಬೇಕು. ಈಗ ನೋಡಿ ಆ ಲೈನ್ ಫುಲ್ಲು ನಾನು ಮಣಿಗಳನ್ನು ಹೊಲ್ಕೊಂಡಿದ್ದೀನಿ. ಈಗ ಸ್ಮಾಲ್ ಫ್ಲವರ್ಸ್ನ ಆಗಲೇ ನಾನು ಆ್ಯಂಕರ್ ಥ್ರೆಡ್ ತೋರಿಸ್ದೆ ಅಲ್ವ, ಅದರಲ್ಲಿ ಫ್ಲವರ್ಸನ್ನು ಹಾಕ್ಕೊತೀನಿ. ಎಲ್ಲಿಗೆ ಬರಬೇಕು ಅನ್ನೋದನ್ನು ಫಸ್ಟ್ ಈ ರೀತಿ ಮಾರ್ಕನ್ನು ಹಾಕ್ಕೊಳ್ಳಿ. ನಾನು 3 ಫ್ಲವರ್ಸನ್ನು ಇಲ್ಲಿ ಹಾಕ್ಕೊತಾ ಇದ್ದೀನಿ. ಎಲ್ಲೆಲ್ಲಿ ಬರಬೇಕು ಅನ್ನೋದನ್ನ ಈ ರೀತಿ ಮಾರ್ಕನ್ನು ಹಾಕ್ಕೊಂಡಿದ್ದೀನಿ. ಅದನ್ನು ಕೂಡ ಸ್ವಲ್ಪ ದೊಡ್ಡ ಸೈಜ್ ನೀಡಲ್ಗೆ ಸೇರಿಸ್ಕೊಂಡಿದ್ದೀನಿ. ಕೆಳಗಡೆ ನಾಟ್ ಹಾಕ್ಕೊಂಡಿರಬೇಕು ನಾವು ಕೊನೆಗಳಲ್ಲಿ. ನೋಡಿ ಮೇಲೆಗೆ ಈ ರೀತಿ ತಗೊಂಡ್ಮೇಲೆ 5 ಪೆಟಲ್ಸ್ ಬರೋ ಥರ ಈ ರೀತಿ ಹೊಲ್ಕೊಳ್ಳಿ. ನಾನು ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಲ್ವ, ಇದೇ ರೀತಿ ಹೊಲ್ಕೊಳ್ತಾ ಹೋಗಬೇಕು. 5 ಗೆರೆಗಳ ಟೈಪು ಬರುತ್ತೆ ಫ್ಲವರ್ ಶೇಪಲ್ಲಿ. ನಾನು ಯಾವ ರೀತಿ ಹೊಲಿತಾ ಇದ್ದೀನಿ ಅಂತ ನೋಡಿ ಅದೇ ರೀತಿಯೇ ಹೊಲ್ಕೊಳ್ತಾ ಬರಬೇಕು. 5 ಅಥವಾ 7 ಕೂಡ ಹಾಕ್ಕೋಬೋದು, ಬೆಸ ಸಂಖ್ಯೆಯಲ್ಲೇ ಹಾಕ್ಕೋಬೇಕು. 5 ಹಾಕ್ಕೊಂಡಾಗ ಕರೆಕ್ಟಾಗಿ ನಮಗೆ ಸ್ಮಾಲ್ ಸೈಜಲ್ಲಿ ಬರುತ್ತೆ. 7 ಹಾಕ್ಕೊಂಡ್ರೆ ತುಂಬ ದೊಡ್ಡದಾಗುತ್ತೆ. ಹಾಗಾಗಿ ಸೈಜು ನೋಡ್ಕೊಂಡು ಈ ರೀತಿ ಹಾಕ್ಕೊಳ್ಳಿ. ಸ್ವಲ್ಪ ದೊಡ್ಡದಕ್ಕಾದರೆ 7 ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನಮಗೆ ಸ್ಮಾಲ್ ಸೈಜು 5 ಹಾಕ್ಕೊಂಡ್ರೆ ಸಾಕು. 5 ಪೆಟಲ್ಸ್ ಬಂದಮೇಲೆ ಈಗ ನೀಡಲ್ನ ಮತ್ತೆ ನಾವು ಮೇಲೆಗೆ ಸೆಂಟರಲ್ಲೇ ಎಳ್ಕೊಳ್ಳಿ. ಈ ರೀತಿ ಸೆಂಟ್ರಿಂದ ಜಾಸ್ತಿ ಆಚೆಗೆ ಬರ್ತೀರಾ ಈ ರೀತಿ ಥ್ರೆಡನ್ನು ಮೇಲೆಗೆ ಎಳ್ಕೊಂಡ್ಮೇಲೆ ಈಗ ಫ್ಲವರನ್ನು ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ನೋಡಿ ಈಗ 5 ಇದೆಯಲ್ವ, ಈಗ ಫಸ್ಟ್ ಒಂದಿಂದ ನಾವು ಈ ದಾರನ ನೀಡಲ್ ಸಹಾಯದಿಂದ ಕೆಳಗಡೆನೆ ನೋಡಿ ದಾರದ ಕೆಳಗಡೆ ಈ ರೀತಿ ಎಳ್ಕೋಬೇಕು. ಫಸ್ಟ್ ಒನ್ನು ದಾರದ ಕೆಳಗಡೆಯಿಂದ ಈ ರೀತಿ ಎಳ್ಕೊಳ್ಳಿ. ಈಗ ಸೆಕೆಂಡ್ ಒನ್ನನ್ನು ಬಿಟ್ಬಿಟ್ಟು ಥರ್ಡ್ ಒನ್ ಕೆಳಗಡೆಯಿಂದ ಎಳ್ಕೊಳ್ಳಿ. ನೀಡಲ್ನ ಈ ರೀತಿ ಉಲ್ಟಾ ಇಡಿ, ಚುಚ್ಕೊಳ್ದಿರ ಇರುತ್ತೆ. ಈಗ ಸೆಕೆಂಡ್ ಒನ್ ಆದಮೇಲೆ ನೆಕ್ಸ್ಟು ಥರ್ಡ್ ಒನ್ ಆಯ್ತಲ್ಲ, ಥರ್ಡ್ ಆದಮೇಲೆ ಫೋರ್ತ್ ಬಿಟ್ಬಿಟ್ಟು ಫಿಫ್ತ್ ಒನ್ ಅದರಿಂದ ಕೆಳಗಡೆ ಎಳ್ಕೋಬೇಕು. ಫಿಫ್ತ್ ಒನ್ ಆದಮೇಲೆ ಮತ್ತೆ ಫಸ್ಟ್ ಒನ್ ಗ್ಯಾಪ್ ಬಿಟ್ಟು ಸೆಕೆಂಡ್ ಒನ್ ಕೆಳಗಡೆ ಎಳ್ಕೊಳ್ಳಿ. ಸೆಕೆಂಡ್ ಆದಮೇಲೆ ಥರ್ಡ್ ಒನ್ ಗ್ಯಾಪ್ ಬಿಟ್ಟು ಫೋರ್ತ್ ಒನ್ ಕೆಳಗಡೆಯಿಂದ ಎಳ್ಕೊಳ್ಳಿ. ನೋಡಿ ಈ ರೀತಿ ಒಂದನ್ನ ಬಿಟ್ಟು ಇನ್ನೊಂದರ ಕೆಳಗಡೆಯಿಂದ ಜಸ್ಟ್ ಈ ದಾರನ ಎಳ್ಕೊತಾ ಹೋಗಬೇಕು. ಜಾಸ್ತಿ ಟೈಟಾಗಿನೂ ಕೂಡ ಎಳ್ಕೋಬಾರ್ದು, ಮೀಡಿಯಮ್ ಆಗಿಯೇ ದಾರನ ಎಳ್ಕೋಬೇಕಾಗುತ್ತೆ. ಜಾಸ್ತಿ ಟೈಟಾಗಿ ಎಳೆದ್ರೆ ಫ್ಲವರ್ ಶೇಪ್ ಅನ್ನೋದು ಹಾಳಾಗುತ್ತೆ. ನೋಡಿ ಒಂದನ್ನು ಬಿಟ್ಟು ಇನ್ನೊಂದ್ರ ಕೆಳಗಡೆಯಿಂದ ದಾರನ ಫುಲ್ ಅದು ಫಿಲ್ ಮಾಡೋವರೆಗೂ ನಾವು ಈ ರೀತಿ ಮಾಡ್ತಾನೆ ಇರಬೇಕು. ಪೆಟಲ್ಸ್ ಟೈಪು ನಾವು ದಾರ ಹಾಕಿದ್ದೀವಲ್ಲ ಅದು ಕಾಣಿಸ್ಬಾರ್ದು, ಅಲ್ಲಿವರೆಗೂ ಕೂಡ ಸೇಮ್ ಪ್ಯಾಟ್ರನನ್ನು ನಾವು ಈ ರೀತಿ ಕಂಟಿನ್ಯೂಸ್ ಆಗಿ ಮಾಡ್ತಾ ಇರಬೇಕು. ನೋಡಿ ಒಂದನ್ನು ಬಿಟ್ಟು ಇನ್ನೊಂದ್ರ ಕೆಳಗಡೆಯಿಂದ ಈ ರೀತಿ ಹಾಕ್ಕೊಳ್ತಾ ಬನ್ನಿ. ತುಂಬಾ ಈಸಿಯಾಗಿ ಇದನ್ನು ಮಕ್ಕಳು ಕೂಡ ಮಾಡೋವಂಥ ಡಿಸೈನ್ ಇದು, ತುಂಬ ಈಸಿಯಾಗಿ ಮಾಡ್ಬೋದು. ನೋಡಿ ಒಂದನ್ನು ಬಿಟ್ಟು ಇನ್ನೊಂದ್ರ ಕೆಳಗಡೆಯಿಂದ ಈ ರೀತಿ ಹಾಕ್ಕೊಂಡ್ರೆ ಇದು ಒಂಥರ ರೋಸ್ ಶೇಪಲ್ಲಿ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ನಾನು ಇದನ್ನು ಇಲ್ಲಿ ಡಿಸೈನ್ ಮಾಡ್ತಾಯಿದ್ದೀನಿ. ನಾವು ಇದನ್ನು ಯಾವುದಕ್ಕೆ ಬೇಕಾದರೂ ಕೂಡ ಮಾಡ್ಬೋದು. ನೋಡಿ ನೀಟಾಗಿ ಈಗ ಕಂಪ್ಲೀಟ್ ಆದಮೇಲೆ ಈ ದಾರನ ಮತ್ತೆ ಕೆಳಗಡೆಗೆ ಎಳ್ಕೊಂಡು ಹಿಂದ್ಗಡೆ ಸೈಡು ಮತ್ತೆ ನಾವು ಅದನ್ನು ನಾಟ್ ಹಾಕ್ಕೋಬೇಕಾಗತ್ತೆ. ನೋಡಿ ಈಗ ನಾನು 3 ಫ್ಲವರ್ಸ್ ಈ ರೀತಿ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಹೋದ್ಮೇಲೆ ಈಗ ಸ್ಮಾಲ್ ಸೈಜ್ ನೀಡಲ್ ತೋರಿಸ್ದೆ ಅಲ್ವ ನಂಬರ್ 10, ಅದರಿಂದ ಅದನ್ನು ಕೂಡ ದಾರನ ಈ ರೀತಿ ಮೇಲೆಗೆ ಎಳ್ಕೊಂಡು ಶುಗರ್ ಬೀಡ್ಸನ್ನು ತಗೊಳ್ಳಿ. ಆಗಲೇ ನಾವು ಸ್ಟಿಚ್ ಮಾಡಿದ್ವಲ್ಲ ಲೈನು, ಅದಕ್ಕೆ ತಗೊಂಡ್ವಲ್ಲ ಅದೇ ಬೀಡ್ಸನ್ನು ತಗೊಂಡು ಒಂದೊಂದು ಬೀಡನ್ನು ಮಾತ್ರ ನಾವು ಇವಾಗ ಸ್ಪ್ರೆಡ್ ಮಾಡಿದ್ರೆ ಯಾವ ರೀತಿ ಕಾಣಿಸ್ತಾ ಇದೆ ಇಲ್ಲಿ ಬೀಡ್ಸು, ಆ ಟೈಪು ಕಾಣಿಸೋ ಥರ ನಾನಿಲ್ಲಿ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಒಂದೊಂದನ್ನೇ ನೋಡಿ ನೀಡಲ್ ಕೆಳಗೆ ಹಾಕಿ ಮತ್ತೆ ಮೇಲೆಗೆ ಎಳ್ಕೋಬೇಕು. ಈ ರೀತಿ ಒಂದೇ ಸಲ ಬೇಗ ಬೇಗ ಆಗುತ್ತೆ ಅಂತ ನಾನು ಒಂದೇ ಸಲ ಕೆಳಗೆ ಫುಲ್ಲು ಎಳೆದು ಮತ್ತೆ ಮೇಲೆಗೆ ಎಳಿತಾ ಇಲ್ಲ, ಅಲ್ಲೇ ಹಾಗೆ ನೋಡಿ ಈ ರೀತಿ ಹಂಗೇ ಮೇಲೆಗೆ ಬರಬೇಕು. ನಾವು ರನ್ನಿಂಗ್ ಸ್ಟಿಚ್ ಹಾಕಿದಾಗ ಯಾವ ರೀತಿ ಹಾಕ್ಕೊತೀವೋ ಆ ರೀತಿ ಇವು ಮತ್ತೆ ನಾವು ಸ್ಪ್ರೆಡ್ ಮಾಡಿರೋ ಥರ ಕಾಣಿಸ್ಬೇಕು. ಲೈನಾಗಿ ಸ್ಟಿಚ್ ಮಾಡಬಾರ್ದು, ಲೈನಾಗಿ ಸ್ಟಿಚ್ ಮಾಡ್ದಂಗೆ ನಮಗೆ ಗೊತ್ತಾಗಬಾರ್ದು. ಆ ರೀತಿ ಒಂದೊಂದು ಬೀಡನ್ನೇ ತಗೊಂಡು ಫಿಲ್ ಮಾಡ್ಕೊಳ್ತಾ ಬರಬೇಕು. ಒಂದು ಮೀಡಿಯಮ್ ಗ್ಯಾಪನ್ನು ಕೊಟ್ಕೊಳ್ಳಿ ಎಲ್ಲ ಬೀಡ್ಸ್ಗೂ ಕೂಡ, ಆ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಹಾಗಂತ ಎಲ್ಲ ಕೂಡ ಒಂದೇ ಸಮಯಕ್ಕೆ ಒಂದೇ ಗ್ಯಾಪ್ ಇರಬೇಕಂತ ಏನಿಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ ಇದ್ದರೂ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿ ಮೀಡಿಯಮಾಗಿ ಎಲ್ಲ ಬೀಡ್ಸನ್ನು ಕೂಡ ಫಿಲ್ ಮಾಡ್ಕೊಳ್ತಾ ಬರಬೇಕು. ಈಗ ಸ್ಪ್ರೆಡ್ ಮಾಡಿರೋ ಅಲ್ಲಿ ಯಾವ ರೀತಿ ಕಾಣಿಸ್ತಾ ಇದೆ ಆ ರೀತಿ ನಮಗೆ ಗೊತ್ತಾಗಬೇಕು. ನೋಡಿ ಈ ರೀತಿ ನಾನು ಎಲ್ಲ ಬೀಡ್ಸನ್ನು ಕೂಡ ಫಿಲ್ ಮಾಡ್ತಾ ಹೋಗ್ತೀನಿ. ಒಂದೊಂದನ್ನೇ ತಗೋಬೇಕು. ನಾವು ಎಲ್ಲಿ ಬೀಡ್ಸನ್ನು ಹಾಕೋದಕ್ಕೆ ಎಳ್ಕೊಂಡಿರ್ತೀವೋ ದಾರ ಕೆಳಕ್ಕೂ ಅಲ್ಲೇ ಹೋಗಬೇಕು, ಗ್ಯಾಪು ಬರಬಾರ್ದು. ಅದಕ್ಕೆ ನಾವು ದಾರ ತಗೊಳ್ಳುವಾಗ ಬೀಡ್ಸ್ ಯಾವ ಕಲರ್ ಇರುತ್ತೋ ಅದೇ ಕಲರನ್ನೇ ಚೂಸ್ ಮಾಡ್ಕೊಳ್ಳಿ ನೀವು ಥ್ರೆಡ್ಡನ್ನು. ಆಗ ಕಲರ್ ಅನ್ನೋದು ಹೈಲೈಟ್ ಆಗದಿರ ಇರುತ್ತೆ. ಬೀಡ್ಸು ಯಾವ ಕಲರ್ ಇದ್ದರೆ ಆ ಕಲರೇ ಇರಬೇಕು.
ನೋಡಿ ಈ ರೀತಿ ಆ ಫ್ಲವರ್ ಯಾವ ಲೆವೆಲ್ಗಿದೆಯೋ ಅಲ್ಲಿವರೆಗೂ ಕೂಡ ಉದ್ದಕ್ಕೆ ಇದೇ ರೀತಿ ನಾನು ಹೊಲ್ಕೊಳ್ತಾ ಹೋಗ್ತೀನಿ. ಈ ಬೀಡ್ಸನ್ನೆಲ್ಲ ಕೂಡ ಈ ರೀತಿ ಫಿಲ್ ಮಾಡ್ತಾ ಹೋಗಬೇಕು. ಇದು ಅಷ್ಟೇನು ಕಷ್ಟ ಆಗಿರೋಂಥ ಡಿಸೈನ್ ಏನಲ್ಲ, ತುಂಬ ಸಿಂಪಲ್ಲಾಗಿ ಈಸಿಯಾಗಿ ನೀವೆಲ್ಲ ಕೆಲಸ ಮುಗಿಸ್ಕೊಂಡು ಕೂಡ ಒಂದು 2 ಡೇಸಲ್ಲಿ ನೆಕ್ ಪಾರ್ಟು ಫ್ರಂಟು ಬ್ಯಾಕು ಎರಡೂ ನೆಕ್ ಪಾರ್ಟು ಹಾಗೆಯೇ ಸ್ಲೀವ್ಸ್ ಪಾರ್ಟು ಕೂಡ ನಾವು ಇದನ್ನು ಆರಾಮಾಗಿ 2 ಡೇಸಲ್ಲಿ ವರ್ಕನ್ನು ಕಂಪ್ಲೀಟ್ ಮಾಡ್ಕೋಬೋದು. ಕೆಲಸ ಎಲ್ಲ ಮುಗಿದ ಮೇಲೆ ನಾವು ಮಾಡಿಕೊಂಡ್ರು ಕೂಡ ಕಂಟಿನ್ಯೂಸ್ ಆಗಿ ಹೊಲಿದ್ರೆ ಒಂದಿನದಲ್ಲೇ ಮಾಡ್ಕೋಬೋದು. ನಾವು ಸ್ವಲ್ಪ ಗ್ಯಾಪ್ ಕೊಟ್ಟರು ಕೂಡ 2 ಡೇಸಲ್ಲಿ ಈ ರೀತಿ ವರ್ಕನ್ನು ಮಾಡ್ಕೊಬಿಡ್ಬೋದು. ನೋಡಿ ಈಗ ನಾನು ಫ್ಲವರ್ ಯಾವ ಲೆವೆಲ್ಗಿದೆಯೋ ಅಲ್ಲಿವರೆಗೂ ಈ ಸ್ಮಾಲ್ ಬೀಡ್ಸನ್ನು ಹೊಲ್ಕೊಂಡಿದ್ದೀನಿ. ಈಗ ಸೇಮ್ ಮೆಥಡಲ್ಲಿ ಇನ್ನು ಸ್ವಲ್ಪ ದೊಡ್ಡ ಸೈಜ್ ಬೀಡ್ಸನ್ನು ತಗೊಂಡು ಅದ್ರ ಮೇಲೆ ಇನ್ನೊಂದು 2-3 ಲೈನು ಇವನ್ನ ಸ್ಟಿಚ್ ಮಾಡ್ಕೊತೀನಿ. ಈ ಶುಗರ್ ಬೀಡ್ಸನ್ನು ಯಾವ ರೀತಿ ನಾವು ಸ್ಟಿಚ್ ಮಾಡಿದ್ವೋ ಸೇಮ್ ಮೆಥಡಲ್ಲೇ ಇವನ್ನು ಕೂಡ ಸ್ಟಿಚ್ ಮಾಡೋವಂಥದ್ದು. ನೋಡಿ ಈ ರೀತಿ ರನ್ನಿಂಗ್ ಸ್ಟಿಚ್ ಟೈಪು ತಗೊಂಡು ಹೊಲ್ಕೊಳ್ತಾ ಬರಬೇಕು. ಇವು ಶುಗರ್ ಬೀಡ್ಸು ಸ್ವಲ್ಪ ಜಾಸ್ತಿ ಹೊಲ್ದಿದ್ದೀವಲ್ಲ, ಇದು ಒಂದು 3 ಲೈನ್ಸ್ ಅಷ್ಟು ಮಾತ್ರ ನಾನು ಹೊಲ್ಕೊತಾ ಹೋಗ್ತೀನಿ. ತುಂಬಾ ಈಸಿಯಾಗಿ ನಾವು ಇದನ್ನು ಹೊಲ್ಕೋಬೋದು. ನೋಡಿ ಅಂತ ಮಹಾ ಕಷ್ಟ ಏನೂ ಇಲ್ಲ. ನಾರ್ಮಲ್ ನೀಡಲಿಂದ ನಾವು ಈಸಿಯಾಗಿ ಈ ರೀತಿ ಡಿಸೈನನ್ನು ಮಾಡ್ಕೋಬೋದು. ಮತ್ತು ಇಲ್ಲಿ ನಾನು ಆ್ಯಂಕರ್ ಥ್ರೆಡ್ ಯೆಲ್ಲೋ ಕಲರ್ ಯೂಸ್ ಮಾಡಿದ್ದೀನಲ್ಲ, ನೀವು ನಿಮಗೆ ಯಾವುದಾದ್ರು ಸ್ಯಾರಿ ಮ್ಯಾಚಿಂಗ್ ಬೇಕು ಅಂದರೆ ಅದಕ್ಕೆ ತಕ್ಕಂತೆ ಯಾವ ಕಲರ್ ಬೇಕೋ ಆ ಕಲರನ್ನು ಚೂಸ್ ಮಾಡ್ಕೊಳ್ಳಿ. ಈ ರೀತಿ ಲೈನ್ ಫುಲ್ಲೂ ಉದ್ದ ಸ್ಲೀವ್ಸ್ ಫುಲ್ಲೂ ಇಷ್ಟನ್ನ ನಾನು ಇವನ್ನ ಹೊಲ್ಕೊಳ್ತಾ ಹೋಗ್ತೀನಿ. ಒಂದು 3 ಲೈನ್ಸ್ ಮಾತ್ರ ಉದ್ದಕ್ಕೂ ಈ ರೀತಿ ಹೊಲ್ಕೊತೀನಿ. ನಾಟ್ ಬೀಳ್ದಿರ ನೋಡ್ಕೊಳ್ಳಿ, ನಿಧಾನಕ್ಕೆ ಬಿಡಿಸ್ಕೊಳ್ಳಿ, ಇಲ್ಲ ಅಂದರೆ ಅದು ಮತ್ತೆ ಕಟ್ ಮಾಡ್ಕೋಬೇಕಾಗುತ್ತೆ ದಾರ. ನಿಧಾನಕ್ಕೆ ಹೊಲ್ಕೊಂಡ್ರೆ ಈಸಿಯಾಗೇ ನಾವು ಹೊಲ್ಕೊಳ್ಳೋ ಅಂಥ ಡಿಸೈನೇ ಇದು. ಇದು ಮಣಿಗಳನ್ನೆಲ್ಲ ಕೂಡ ಸ್ಟಿಚ್ ಮಾಡ್ಕೊಬಿಟ್ರೆ ಈ ಡಿಸೈನ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ಫುಲ್ಲೆಲ್ಲ ಕಂಪ್ಲೀಟ್ ಆದಮೇಲೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಕೂಡ ತೋರಿಸ್ತೀನಿ ನಾನೀಗ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇನ್ನಷ್ಟು ಹೊಸ ವಿಡಿಯೋಗಳ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.